ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪುಟ್ಟಕ್ಕನ ಮಕ್ಕಳು ನಿಜ ತಿಳಿದು ಬಂಗಾರಮ್ಮ ಶಾಕ್ಮನದಲ್ಲಿ ಸೊಸೆಗೆ ಕೃತಜ್ಞತೆ ತಿಳಿಸಿದ ಅತ್ತೆ. ಪುಟ್ಟಕ್ಕನ ಮಕ್ಕಳು ಸ್ನೇಹ ಹಾಗೂ ಆಕೆಯ ಅತ್ತೆಗೆ ಬಂಗಾರಮ್ಮನ ಜೊತೆಗೆ ಕಿತ್ತಾಟ ಆಗಿರುತ್ತದೆ. ಸ್ನೇಹ ಏನೇ ಮಾಡಿದರೂ ಬಂಗಾರಮ್ಮ ತಪ್ಪನ್ನು ಹುಡುಕುತ್ತಿರುತ್ತಾರೆ. ಸ್ನೇಹಿತಳನ್ನು ತಪ್ಪು ತಿಳಿದುಕೊಂಡ ಬಂಗಾರಮ್ಮ ಆಕೆಯ ಮೇಲೆ ಹರಿಹಾಯುತ್ತಿರುತ್ತಾರೆ. ಆದರೆ ಅದನ್ನೆಲ್ಲ ನೋಡಿದ ಕಂಠಿ ಮೌನಕ್ಕೆ ಶರಣಾಗಿದ್ದಾನೆ. ಅತ್ತೆ ಕಡೆ ತಾಯಿಯನ್ನು ಬಿಟ್ಟು ಓಡಲು ಆಗುತ್ತಿಲ್ಲ, ಇತ್ತ ಹೆಂಡತಿ ಪರ ಮಾತನಾಡಲು ಆಗುತ್ತಿಲ್ಲ. ಕಂಠಿಗೆ ಬಂಗಾರಮ್ಮ ಕೋಪದಲ್ಲಿ ಬಸಿಗುಟ್ಟಿಕೊಂಡು, ನನ್ನ ಗಂಡನನ್ನು ಈ ಆಸ್ಪತ್ರೆಗೆ ಯಾಕೆ ಸೇರಿದೆ ಎಂದು ಬಹಳ ಗಡಸಾದ ಧ್ವನಿಯಲ್ಲಿ ಸ್ನೇಹ ಬಳಿ ಪ್ರಶ್ನೆ ಮಾಡುತ್ತಾಳೆ. ಆದರೆ ಸ್ನೇಹ ಏನೇ ಹೇಳಿದರೂ ಬಂಗಾರಮ್ಮ ಕೇಳುವ ಗುಂಗಿಗೆ ಹೋಗಿಲ್ಲ. ನನ್ನ ಗಂಡನಿಗೆ ಏನಾದರೂ ಆದರೆ ನಾನು ಸುಮ್ಮನೆ ಕೂರುವಳು ಅಲ್ಲ ಎಂದು ಜೋರಾಗಿ ಮಾತನಾಡುತ್ತಾಳೆ. ಬಂಗಾರಮ್ಮನಿಗೂ ತನಗೂ ತಲೆನೋವು ತಂದುಕೊಟ್ಟು ಪುಟ್ಟಕ್ಕನಿಗೂ ಕೂಡ ತಲೆನೋವು ಕೊಡುತ್ತಿದ್ದಾಳೆ. ಆದರೆ ಇದಕ್ಕೆಲ್ಲ ಇದೀಗ ಉತ್ತರ ಸಿಕ್ಕಿದೆ. ಸ್ನೇಹ ಬಂಗಾರಮ್ಮ ಎದುರೇ ಕರೆದುಕೊಂಡು ಬಂದ ನಿಜ ವಿಚಾರವನ್ನು ಹೇಳುತ್ತಾಳೆ. ಆದರೆ ಬಂಗಾರಮ್ಮ ಮಾತ್ರ ವಿಚಾರವನ್ನು ಕೇಳಿ ಶಾಕ್ ಒಳಗೊಡುತ್ತಾರೆ. ಹೆಂಡತಿ ಬಗ್ಗೆ ಮನದಲ್ಲಿ ಖುಷಿಪಟ್ಟ ಕಂಠಿ, ಸ್ನೇಹ ಮಾಡಿದ್ದು ಸರಿತಾನೆ, ನಾನೇ ತಪ್ಪು ಮಾಡಿಬಿಟ್ಟೆ ಎಂದು ಮನದಲ್ಲಿ ಅಂದುಕೊಂಡಿರುತ್ತಾರೆ. ಇನ್ನು ನಿಜ ವಿಚಾರ ಅತ್ತೆಗೆ ತಿಳಿದಾಗ ಸ್ನೇಹ ತನ್ನ ತಾಯಿಗೆ ಕರೆ ಮಾಡಿ ಇದ್ದ ವಿಚಾರವನ್ನು ಹೇಳುತ್ತಾಳೆ. ಹಾಗೆ ನಿಜ ಏನೆಂಬುದನ್ನು ತನ್ನ ಅತ್ತೆಗೆ ತೋರಿಸಿಕೊಟ್ಟಿದ್ದೇನೆ ಎಂದು ತನ್ನ ತಾಯಿ ಬಳಿ ಹೇಳುತ್ತಾಳೆ. ಆಮೇಲೆ ಪುಟ್ಟಕ್ಕನಿಗೆ ಕೊಂಚ ಸಮಾಧಾನ ಆಗುತ್ತದೆ. ಮಗಳ ಮಾತು ಕೇಳಿ ಪುಟ್ಟಕ್ಕ ನಿರಾಳ. ಸ್ನೇಹ ಹೇಳಿದ್ದನ್ನೆಲ್ಲ ಕೇಳಿದ ಪುಟ್ಟಕ್ಕ ಇಷ್ಟೆಲ್ಲ ಘಟನೆಗಳು ಆಯಿತಾ ಎಂದು ಮನದಲ್ಲಿ ಅಂದುಕೊಂಡಿರುತ್ತಾಳೆ. ಇಷ್ಟಾದರೂ ಬಂಗಾರಮ್ಮನಿಗೆ ನಿನ್ನ ಜೊತೆ ಮಾತನಾಡುತ್ತಿಲ್ಲವಾ ಎಂದು ಪ್ರಶ್ನೆ ಕೂಡ ಮಾಡುತ್ತಾಳೆ. ಆದರೆ ಸ್ನೇಹ ಹೇಳುತ್ತಾಳೆ, ಅತ್ತೆ ಈಗ ನನ್ನ ಮೇಲೆ ಕೋಪಿಸಿಕೊಂಡಿರಬಹುದು, ಆದರೆ ಅವರ ಬಳಿಗೆ ನನ್ನ ಬಗ್ಗೆ ಉತ್ತಮ ಭಾವನೆ ಇದೆ ಎಂದು ತಾಯಿಗೆ ಸಮಾಧಾನ ಮಾಡುತ್ತಾಳೆ. ಬಂಗಾರಮ್ಮ ಮತ್ತು ಸ್ನೇಹ ಇನ್ನಾದರೂ ಒಂದಾಗುತ್ತಾರಾ? ಈತ ಕಂಠಿ ಸ್ನೇಹ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಾನೆ. ನನ್ನ ಹೆಂಡತಿಯ ಕಾರಣದಿಂದ ನನ್ನ ತಂದೆ ಇದೀಗ ನಮಗೆ ಉಳಿದುಕೊಂಡಿದ್ದಾರೆ, ಇಲ್ಲವಾದರೆ ನಾವು ತಂದೆಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತಿತ್ತು ಎಂದು ಯೋಚನೆ ಮಾಡುತ್ತಿರುತ್ತಾನೆ. ಬಂಗಾರಮ್ಮನಿಗೆ ಕೂಡ ನನ್ನ ತಪ್ಪಿನ ಅರಿವಾಗಿದೆ, ಸುಮ್ಮನೆ ಆಕೆ ಮೇಲೆ ದೂರು ಬಿಟ್ಟೆನಲ್ಲ ಎಂದು ಮನದಲ್ಲಿ ನೊಂದುಕೊಂಡಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.